ಹಾಯ್ ಹಲೋ ಗಾಯ್ಸ್, ಸ್ಟೇಡಿಯಾ ಸ್ಪೀಡ್ ಫಿಲ್ಮ್ಸ್ ಅಫಿಷಿಯಲ್ ಚಾನಲ್ಗೆ ಸುಸ್ವಾಗತ. ಇದು ಬೇಡ, ಇದು ಹಳೇದಾಯ್ತು, ಮತ್ತೆ ಯಾವ್ದು ನೋಡುವ. ಹಾಯ್ ಹಲೋ ಗಾಯ್ಸ್, ಎಸ್ ಪಿ ಡಿ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್. ಇದು ಬೇಡ. ಹಾಯ್ ಹಲೋ ಗಾಯ್ಸ್, ಸ್ಟೇಡಿಯಾ ಸ್ಪೀಡ್ ವ್ಲಾಗ್ಸ್ಗೆ ವೆಲ್ಕಮ್ ಬ್ಯಾಕ್. ಇದು ಚೆನ್ನಾಗಿದೆಯಲ್ಲ, ಇದು ಮಾಡುವ. ಹಾಯ್ ಹಲೋ ಗಾಯ್ಸ್, ಸ್ಟೇಡಿಯಾ ಸ್ಪೀಡ್ ವ್ಲಾಗ್ಸ್ಗೆ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ದೀಕ್ಷಿತ್. ಕೆಲವರೆಲ್ಲ ಹೇಳ್ತಾರೆ ಎಲ್ಲೋದಮ್ಮಾರೆ, 1 ವರ್ಷಕ್ಕೊಮ್ಮೆ ಬರ್ತಾನೆ, ಒಂದು ವ್ಲಾಗ್ ಮಾಡ್ತಾನೆ, 2 ರೀಲ್ ಮಾಡ್ತಾನೆ, ಆದಮೇಲೆ ಎಲ್ಲೋ ಹೋಗ್ತಾನೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ನನಗೆ ಸುಮಾರು ಜನ ಮಕ್ಕರ್ ಮಾಡ್ತಿದ್ರು. ನೀನು ವ್ಲಾಗೆಲ್ಲ ಮಾಡಲಿಕ್ಕೆ ಫಿಟ್ ಇಲ್ಲ ಮಾರೆ, ಒಂದು ವ್ಲಾಗ್ ಮಾಡಿದೆ ಆದಮೇಲೆ ಇಲ್ಲ, ನಿನ್ನಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ, ಕಂಟಿನ್ಯೂಟಿ ಇಲ್ಲ, ಮಣ್ಣಿಲ್ಲ, ಎಂತೆಲ್ಲ ಅಂತ. ಹೌದು, ಅವ್ರು ಹೇಳೋದು ಸತ್ಯ. ಒಂದು ವ್ಲಾಗ್ ಮಾಡ್ತೀನಿ ಆದಮೇಲೆ ಎಲ್ಲೂ ಹೋಗ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಆದರೆ ಈ ಸಲ ಆ ರೀತಿ ಮಾಡಬಾರ್ದು. ಈ ಸರ್ತಿ ಒಂದು ಫುಲ್ ವ್ಲಾಗ್ ಎಲ್ಲ ಮಾಡಿ, ಇನ್ಸ್ಟಾದಲ್ಲಿ ರೀಲ್ ಮಾಡಿ ಎಂತಾದರೂ ಮಾಡಲೇಬೇಕು. ಮತ್ತೆಂತಕ್ಕೆ ವ್ಲಾಗ್ ಮಾಡ್ತಿರ್ಲಿಲ್ಲ ಅಂದರೆ ನಾನು ಡಿಗ್ರಿ ಮುಗಿಯೋವರೆಗೂ ಒಂದು ಜೋಶ್ ಇತ್ತು, ಎಂತಾದರೂ ಮಾಡ್ತೀನಿ, ಅಚೀವ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಹಾಗೆ ಹೀಗೆ, ಇನ್ಸ್ಟಾಗ್ರಾಮಲ್ಲಿ ಫುಲ್ ಒಳ್ಳೆ ಸೆಲೆಬ್ರಿಟಿ ಆಗ್ತೀನಿ, ಅದು ಇದು ಅಂತ ಮಣ್ಣಂಗಟ್ಟಿ ಎಲ್ಲ ಜೋಶ್ ಇತ್ತು. ಆದಮೇಲೆ ಆ ಜೋಶ್ ಎಲ್ಲ ಹೋಯಿತು ಡಿಗ್ರಿ ಮುಗ್ದಾದ್ಮೇಲೆ. ಇವಾಗ ಜಾಬ್ ಬಿಟ್ಟರೆ ಪಿ ಜಿ ಬಿಟ್ಟರೆ ಬೆಂಗಳೂರು, ಊಟ, ಅದೇ ಆಗೋಯ್ತು. ಈ ಜೀವನದಲ್ಲಿ ಎಂತ ಬೋರ್ ಹಿಡ್ದೋಯ್ತು. ಅದಕ್ಕೆ ಇಲ್ಲ, ನನಗೆ ಅದೇ ಲೈಫ್ ಬೇಕು, ಮೊದಲಿದ್ದೇ ಲೈಫ್ ಬೇಕು ಅಂತ ಮತ್ತೆ ವ್ಲಾಗು, ಇನ್ಸ್ಟಾಗ್ರಾಮ್ ರೀಲ್, ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡಬೇಕಂತಿದ್ದೀನಿ. ನೋಡುವ ಏನಾಗತ್ತಂತ. ನೀವು ನನ್ನ ಜೊತೆ ಇರಿ. ನಾನು ನಿಮಗೆ ಅಂದರೆ ವ್ಲಾಗು, ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವಂತೂ ಅದನ್ನು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಈ ಡೈಲಾಗ್ ಕೇಳೋಕ್ಕಾದರೂ ನೀವು ಈ ವಿಡಿಯೋ ನೋಡಲೇಬೇಕು. ಎಂತಂದರೆ ಡಿಗ್ರಿ ಮುಗಿಸಿದ್ಮೇಲೆ ಒಂದು ಬೋಳಾ ಸಾಗರ್ ಪ್ರೈವೇಟ್ ಲಿಮಿಟೆಡಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಅಕೌಂಟ್ಸು, ಸ್ಟಾಕು, ಸ್ವಲ್ಪ ಸೇಲ್ಸ್ ಇದೆಲ್ಲ ವರ್ಕ್ ನೋಡ್ತಿದ್ದೆ. ಆದಮೇಲೆ ಇವಾಗ ರೀಸೆಂಟಾಗಿ ಕೆಲಸ ಚೇಂಜ್ ಮಾಡಿದೆ. ಒಂದು ಬೋಲ್ಡ್ ಫಿಟ್ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದ್ರ ಜೊತೆ ಇವಾಗ ಈ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 2-3 ಜನ ಕೇಳ್ತಿದ್ರು, ನೀನು ಇವಾಗ ವ್ಲಾಗ್ ಮಾಡಲ್ವಾ, ಇನ್ಸ್ಟಾ ರೀಲ್ ಮಾಡಲ್ವಾ, ಎಂತ ನಿನ್ನ ಕತೆ? ಮೊದಲೆಲ್ಲ ಮಾಡ್ತಿದ್ದೆ ಮಾರೆ, ಚೆಂದ ಮಾಡ್ತಿದ್ದೆ, ನಾವೆಲ್ಲ ನೋಡ್ತಿದ್ವಿ ಒಂದು ಸ್ವಲ್ಪ ಅಂತೆಲ್ಲ ಹೇಳ್ತಿದ್ರು. ಅದಕ್ಕಾದರೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆಂತಂದರೆ ನಾನು ಕಾಯ್ತಿದ್ದೆ ಯಾವುದಾದ್ರೂ ಒಂದು ಒಳ್ಳೆ ದಿವಸ ಬರಲಿ, ಆ ಒಳ್ಳೆ ದಿವಸದಿಂದ ಸ್ಟಾರ್ಟ್ ಮಾಡುವ. ಇದು ಒಳ್ಳೆ ದಿವಸ ಅಲ್ಲ, ಹಾಗೆ ಹೀಗೆ. ಮತ್ತು ಫೋನ್ ಸರಿ ಇಲ್ಲ, ಫೋನ್ ಕ್ಲಾರಿಟಿ ಸರಿ ಇಲ್ಲ, ಜನ ನೋಡ್ತಾರೆ ನನ್ನ ವ್ಲಾಗ್ ಎಲ್ಲ ಮಾಡಿದ್ರೆ ನನ್ನ ನಾಚಿಕೆ ಆಗುತ್ತೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ ಅಂತ. ಆದಮೇಲೆ ಕೊನೆಗೆ ಗೊತ್ತಾಯಿತು ನಾನೇ ಸರಿ ಇಲ್ಲ ಅಂತ. ಯಾಕೆಂದರೆ ನನಗೇನಾದರೂ ಮನಸ್ಸಿದ್ರೆ ನಾನು ಮಾಡಲೇಬೇಕು. ಕಾರಣಗಳನ್ನು ಕೊಡ್ತಾ ಹೋದರೆ ಯಾವ ಕೆಲಸನೂ ನೆಟ್ಟಿಗೆ ಆಗಲ್ಲ, ನಾವು ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಅದಕ್ಕೆ ಕಾರಣಗಳನ್ನೆಲ್ಲ ಪಕ್ಕಕ್ಕಿಟ್ಟು ವ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಡಿಯೋ ಎಲ್ಲ ಯಾರೆಲ್ಲ ಅಂದರೆ ವ್ಲಾಗ್ ಯಾರು ನೋಡ್ತಿದ್ದೀರ ಅವ್ರಿಗೊಂದು ಮಾತು ಹೇಳ್ತೀನಿ, ನಮ್ಮ ಜೀವನದಲ್ಲಿ ಯಾವತ್ತು ಒಳ್ಳೆ ದಿವಸ ಅಂತ ಬರಲ್ಲ. ಯಾವ ದಿವಸ ಇರುತ್ತೋ ಅದೇ ಒಳ್ಳೆ ದಿವಸ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿರೋ ಕೆಲಸ ಸ್ಟಾರ್ಟ್ ಮಾಡಲೇಬೇಕು. ಟೈಮ್ ಹೋಗ್ತಾ ಇದೆ. ಅದಕ್ಕೆ ಮತ್ತೆಂಥ ವಿಶೇಷ ಎಂತೆಲ್ಲ, ನಾನು ಬೆಂಗಳೂರು ಪಾರ್ಕಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಒಬ್ಬನೇ. ನನಗೆ ನಾಚಿಕೆ ಆದರೂ ಪರವಾಗಿಲ್ಲ, ಜನ ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ, ಯಾರು ಇವನು ಹುಚ್ಚ ಫೋನ್ ಇಟ್ಕೊಂಡು ಒಬ್ಬೊಬ್ಬನೇ ಮಾತಾಡ್ತಿದ್ದಾನೆ ಅಂತ. ಪರವಾಗಿಲ್ಲ, ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಪಾರ್ಕ್ ನಿಮ್ಗೊಮ್ಮೆ ತೋರಿಸ್ತೀನಿ, ಚೆನ್ನಾಗಿದೆ. ಎಲ್ಲ ವಾಕಿಂಗ್ ಮಾಡ್ತಿದ್ದಾರೆ. ನಾವು ನೆಕ್ಸ್ಟ್ ವಯಸ್ಸಾದ್ಮೇಲೆ ಇದೇ ರೀತಿ ವಾಕಿಂಗ್ ಮಾಡ್ತೀವಿ ಇರಬೇಕು. ತೋರಿಸ್ತೇನೆ ನಾನು ನಿಮಗೆ. ಬೆಳಗ್ಗೆ ಬೇಗ ಎದ್ದು ಪಾರ್ಕಿಗೆ ಓಡಿ ಬಂದಿದ್ದೇನೆ. ಇಲ್ಲಿ ಜನ ಇಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ. ಇಲ್ಲಿ ನೋಡಿದ್ರೆ ಫುಲ್ಲು ಜನ, ಎಂತ ಮಾಡೋದಂತ ಗೊತ್ತಾಗಲಿಲ್ಲ. ಆದರೂ ಕೂಡ ಫೋನ್ ತೆಗೆದು ವ್ಲಾಗ್ ಮಾಡಿದ್ದೆ. ಮತ್ತು ಇನ್ನೊಂದು ಎಂಥ ವಿಶೇಷ ಅಂದರೆ, ನಾನೊಂದು ಇವಾಗ ಯಾರೆಲ್ಲ ವ್ಲಾಗ್ ನೋಡ್ತಿದ್ದಾರೆ ಅವರೆಲ್ಲ ಒಂಥರ ಫ್ಯಾಮಿಲಿ ಇದ್ದಂಗೆ, ನನ್ನ ನೆಕ್ಸ್ಟ್ ಯೂಟ್ಯೂಬ್ ಫ್ಯಾಮಿಲಿ ಇದ್ದಂಗೆ. ಅವರಿಗೆಲ್ಲ ವಿಷಯ ಗೊತ್ತಾಗಬೇಕು. ರೀಸೆಂಟಾಗಿ ನಾನೊಂದು 1 ವೀಕ್ ಬ್ಯಾಕ್ iPhone 16 Plus ತೆಗೆದೆ. ಅದರಲ್ಲೇ ವೀಡಿಯೋ ಮಾಡ್ತಿದ್ದೀನಿ. ಬಟ್ ಅದರಲ್ಲಿ ಇನ್ನೂ ಕ್ಯಾಮ್ರಾ ಸೆಟ್ಟಿಂಗ್ ಎಲ್ಲ ಮಾಡಿಲ್ಲ ಕರೆಕ್ಟಾಗಿ. ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ಕ್ಲಾರಿಟಿ ಇದೆಯೇ ಇಲ್ವೋ ಗೊತ್ತಿಲ್ಲ. ಮತ್ತು ಇನ್ನೊಂದೇನೆಂದರೆ ಮೈಕೆಲ್ಲ ಹಾಕಿಲ್ಲ, ಅದಕ್ಕೆ ವಾಯ್ಸ್ ಕ್ಲಾರಿಟಿ ಇಲ್ಲ ಅನಿಸುತ್ತೆ. ಬಟ್ ಆದರೂ ಯಾರೂ ಬೇಜಾರು ಮಾಡ್ಕೋಬೇಡಿ. ವ್ಲಾಗ್ ನೋಡಿದವರು ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಇನ್ನು ವ್ಲಾಗ್ ಮಾಡ್ತೇನೆ, ನನಗೆ ಸಪೋರ್ಟ್ ಬೇಕು ನಿಮ್ದು, ಆಯಿತಾ? ಮತ್ತು ಇವತ್ತು ಯಾರೆಲ್ಲ ವ್ಲಾಗ್ ನೋಡ್ತಿದ್ದಾರೋ ಅವ್ರಿಗೆ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ. ಬಾಯ್.